ಆ ಇಬ್ಬರು ಹಂತಕರು ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ರಾಜ್ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಬೀದರ್ನಲ್ಲಿ ದರೋಡೆ ಮಾಡಿದಂತಹ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ತೋರಿಸ್ತೇವೆ. ಯಾರು ಆ ಇಬ್ಬರು ಹಂತಕರು ಹಾಗಿದ್ರೆ? ಯಾರು ಆ ಇಬ್ಬರು ಹಂತಕರು ಹಾಗಿದ್ರೆ? ಪದೇ ಪದೇ ಸ್ಥಳ ಬದಲಾಯಿಸ್ತಾ ಇದ್ದಾರಾ ಹಂತಕರು ಸುಳಿವನ್ನ ಕೊಡಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನ ಕೊಲೆ ಮಾಡಲಾಗಿತ್ತು, ಶೂಟ್ಔಟ್ ಮಾಡಲಾಗಿತ್ತು, ಪದೇ ಪದೇ ಸ್ಥಳವನ್ನ ಬದಲಾಯಿಸ್ತಿದ್ದಾರಾ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಬೀದರ್ ಟು ಹೈದರಾಬಾದ್ ಹಂತಕರ ಓಡಾಟ ಹೇಗಿತ್ತು ಹಾಗಿದ್ರೆ? ಹೈದರಾಬಾದ್ನಿಂದ ಹಂತಕರು ತೆರಳಿದ್ದಾದ್ರೂ ಎಲ್ಲಿ ಗೊತ್ತಾ? ಹಂತಕರಿಂದ ಜಾಗದ ಸಿಸಿಟಿವಿಯ ಎಕ್ಸ್ಕ್ಲೂಸಿವ್ ವಿಡಿಯೋ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಬೀದರ್ನಲ್ಲಿ ಎಟಿಎಂ ಹಣ ಕಳ್ಳತನದ ಹಿನ್ನೆಲೆಯಲ್ಲಿ ಹೈದರಾಬಾದ್ಗೆ ಹೋಗಿ ಕದೀಮರು ಬೀಡು ಬಿಟ್ಟಿರುವಂಥದ್ದು. ಸಿಸಿಟಿವಿಯ ಎಕ್ಸ್ಕ್ಲೂಸಿವ್ ವಿಡಿಯೋ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಹಂತಕರ ಚಹರೆ, ಹಂತಕರ ಚಲನವಲನ, ಹಂತಕರು ಏನ್ ಮಾಡ್ತಿದ್ದಾರೆ, ಎಲ್ಲಿಂದ ಎಲ್ಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ, ಅದರ ಜೊತೆಗೆ ಹೈದರಾಬಾದ್ನಲ್ಲಿ ಏನ್ ಮಾಡ್ತಿದ್ದಾರೆ ಹಂತಕರು, ಕರ್ನಾಟಕದಲ್ಲಿ ಎಟಿಎಂ ಹಣವನ್ನ ದೋಚಿದಂತಹ ಕದೀಮರು, ಹಂತಕರು, ಡಕಾಯಿತರು, ದರೋಡೆಕೋರರು. ಸೊ ಈಗ ಒಂದು ಕಡೆ ಅವರ ಓಡಾಟದ ಸಿಸಿಟಿವಿ ಫುಟೇಜ್ ನಿಮ್ಮ ರಾಜ್ ನ್ಯೂಸ್ಗೆ ಲಭ್ಯವಾಗಿರುವಂಥದ್ದು. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಸದ್ಯಕ್ಕೆ ಪೊಲೀಸರು ಕೂಡ ಹಂತಕರ ಸೆರೆಗಾಗಿ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಕದೀಮರ ಚಲನವಲನದ ಆ ಒಂದು ಸಿಸಿಟಿವಿ ಫುಟೇಜ್ ಲಭ್ಯ ಆಗಿರುವಂಥದ್ದು. ಹೈದರಾಬಾದ್ಗೆ ಹೋಗಿದ್ದಾರೆ, ಬೀದರ್ನಿಂದ ಹೈದರಾಬಾದ್ಗೆ ಹೋಗಿ ದೋಸೆಯನ್ನ ತಿಂದಿದ್ದಾರೆ ಕದೀಮರು. ಟ್ರಾವೆಲ್ ಸಿಬ್ಬಂದಿ ಮೇಲೆ ಫೈರಿಂಗ್ ಮಾಡುವ ಮುನ್ನ ದೋಸೆ ತಿಂದಿದ್ದಾರೆ. ಬಿಹಾರವನ್ನ ತೆರಳಿದ್ರ ಮನೀಶ್ ಮತ್ತು ಗ್ಯಾಂಗ್ ಅನ್ನುವಂತಹ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಒಂದು ಕಡೆ ಗಮನಿಸ್ತಾ ಇರಬಹುದು, ಇದು ಸಿಸಿಟಿವಿ ಫುಟೇಜ್. ಹೋಟೆಲ್ನಲ್ಲಿ ದೋಸೆ ತಿಂದಂತಹ ದೃಶ್ಯಾವಳಿಗಳು. ಅಂದ್ರೆ ಕದೀಮರು ಅಫ್ಜಲ್ಗಂಜ್ ದೋಸೆ ಕಿಂಗ್ ಹೋಟೆಲ್ನಲ್ಲಿ ದೋಸೆಯನ್ನ ತಿಂದು ತದನಂತರ ಬಿಲ್ ಪೇ ಮಾಡಿದ್ದಾರೆ. ಹೈದರಾಬಾದ್ಗೆ ಹೋಗಿ ಬಟ್ಟೆ ಬದಲಾಯಿಸಿದ್ದಾರೆ. ಬೀದರ್ನಿಂದ ಬೈಕ್ ಮೇಲೆ ಹೋಗುವಾಗ ಜಾಕೆಟ್ ಹಾಕಿದ್ದಾರೆ ಕದೀಮರು. ಹೈದರಾಬಾದ್ಗೆ ಹೋಗಿ ಫೈರಿಂಗ್ ಮಾಡಿದ ಮೇಲೆ ಪರಾರಿಯಾಗುವ ಸಿಸಿಟಿವಿ ವಿಡಿಯೋ. ದೋಸೆ ತಿನ್ನಂತ ಸಂದರ್ಭದಲ್ಲಿ ಹೋಟೆಲ್ಗೂ ಕೂಡ ಕದೀಮರ ಸಾಮ್ಯತೆ ಸಿಕ್ಕಿರುವಂತದ್ದು. ಬೀದರ್ ದರೋಡೆಕೋರರು ಇವರೇ ಅಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಿದೆ. ಪೊಲೀಸರ ತನಿಖೆಯಿಂದ ಬಹಿರಂಗವಾಗ್ತಾ ಇರುವಂತದ್ದು ಈ ಎಕ್ಸ್ಕ್ಲೂಸಿವ್ ಸಿಸಿಟಿವಿ ವಿಡಿಯೋ ನಿಮ್ಮ ರಾಜ್ ನ್ಯೂಸ್ಗೆ ಲಭ್ಯವಾಗಿದೆ. ಒಂದು
ಬೀದರ್ನಲ್ಲಿ ಎಟಿಎಂ ಹಣವನ್ನ ದೋಚಿದ್ದು ಇದೇ ಕದೀಮರು ಅಂತ ಒಂದು ಕಡೆ ಹೇಳಲಾಗ್ತಾ ಇದೆ. ಅವರ ಚಲನವಲನ, ಅದರ ಜೊತೆಗೆ ಬೈಕ್ನಿಂದ ಸವಾರಿ ಮಾಡಿ ಹೈದರಾಬಾದ್ನಲ್ಲಿ ದೋಸೆ ತಿಂದು ಅದಾದ ನಂತರ ಬೀದರ್ನಿಂದ ಹೈದರಾಬಾದ್ನಿಂದ ನೆಕ್ಸ್ಟು ಬಿಹಾರ್, ಈ ರೀತಿಯಾಗಿ ಹಂತ ಹಂತವಾಗಿ ಜಾಗವನ್ನು ಬದಲಾಯಿಸ್ತಾ ಇದ್ದಾರೆ. ಓರ್ವನನ್ನ ಕೊಲೆ ಮಾಡಿದ್ದಾರೆ. ಇನ್ನೊಬ್ಬರ ಸ್ಥಿತಿ ಗಂಭೀರವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮಾಡಲಾಗ್ತಾ ಇದೆ ಅವರಿಗೆ, ಶಿವಕುಮಾರ್ ಅವರಿಗೆ. ಸೊ ಅದಾದ ನಂತರ ಅವರ ಚಲನವಲನದ ಮುಖಾಂತರವಾಗಿ ಇವರೇ ಆ ಗ್ಯಾಂಗ್ ಅಂತ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ತಂಡವನ್ನ ರಚನೆ ಮಾಡುವ ಮುಖಾಂತರವಾಗಿ ಖಾಕಿ ತನ್ನ ಖೆಡ್ಡಾಗಿ ಕೆಳವುದಕ್ಕೆ